ನಂಬಿಕೆಗಳು ಹಾಗೂ ಮೂಢನಂಬಿಕೆಗಳು. ಕೆಲವೊಂದು ನಂಬಿಕೆಗಳನ್ನ ನಾವು ವಿವರಿಸಲಿಕ್ಕೆ ಆಗಲ್ಲ. ಇವತ್ತಿಗೂ ಕೂಡ ವೈಜ್ಞಾನಿಕವಾಗಿ ಆ ನಂಬಿಕೆಗಳ ಮೇಲೆ ಪ್ರಯೋಗಗಳು ನಡೀತಾ ಇದೆ. ಆದರೆ ಕೆಲವೊಂದು ನಂಬಿಕೆಗಳು ಅತಿರೇಕಕ್ಕೆ ಹೋಗಿ ಮೂಢನಂಬಿಕೆಗಳು ಅಂತ ಅನ್ಸ್ಕೊಂಡಿದೆ. ಅವುಗಳ ಹಿಂದೆ ಇರುವಂತಹ ವೈಜ್ಞಾನಿಕ ಸತ್ಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಇವತ್ತು ಇಷ್ಟಪಡ್ತೇನೆ. ಮೊದಲನೇದು, ಯಾವುದಾದ್ರೂ ಒಂದು ಶುಭ ಕಾರ್ಯಕ್ಕೆ ಹೋಗುವಾಗ ಮೊಸರು ಮತ್ತೆ ಸಕ್ಕರೆಯನ್ನ ತಿಂದು ಹೋದ್ರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತ ಹಿಂದಿನವರು ನಂಬಿದ್ದಾರೆ. ಇದರ ವೈಜ್ಞಾನಿಕ ಸತ್ಯ ಏನಪ್ಪಾ ಅಂದ್ರೆ, ಮೊಸರು ಮತ್ತೆ ಸಕ್ಕರೆಯನ್ನ ನೀವು ತಿಂದಾಗ ನಿಮ್ಮ ದೇಹಕ್ಕೆ ಬೇಕಾಗುವಂತಹ ಶಕ್ತಿ ಅಂದರೆ ಗ್ಲೂಕೋಸು ತ್ವರಿತಗತಿಯಲ್ಲಿ ಸೆಕ್ರೀಟ್ ಆಗತ್ತೆ. ಇದರಿಂದ ನೀವು ಯಾವಾಗಲೂ ಆಕ್ಟಿವ್ ಆಗಿರ್ತೀರಾ. ಏನಾದ್ರೂ ಒಂದು ಅಭಿಪ್ರಾಯಗಳನ್ನ ತಿಳಿಸ್ಬೇಕಾದ್ರೆ ಅಥವಾ ಯಾವ್ದಾದ್ರು ಒಂದು ಕೆಲಸವನ್ನ ನೀವು ಆಕ್ಟಿವ್ ಆಗಿ ಮಾಡಬೇಕು ಅಂತ ಬಂದಾಗ ನೀವು ಈ ಒಂದು ಕಾರ್ಯವನ್ನ ಮಾಡಬಹುದು. ಇದೇ ಇದರ ಹಿಂದೆ ಇರುವಂತ ವೈಜ್ಞಾನಿಕ ಸತ್ಯ. ಕಾಲಕ್ರಮೇಣ ಇದು ಅದೃಷ್ಟದ ಸಂಕೇತದ ಜೊತೆಗೆ ತಳಕು ಹಾಕೊಂಡಿದೆ. ಎರಡನೇದು, ಕೆಲವೊಂದು ದಿನಗಳು ಉಗುರು ಮತ್ತೆ ಕೂದಲನ್ನ ಕತ್ತರಿಸಬಾರ್ದು ಅಂತ ಇದೆ. ಉದಾಹರಣೆಗೆ ಮಂಗಳವಾರ ಮತ್ತೆ ಶನಿವಾರ. ಕೆಲವೊಂದು ದಿನಗಳಲ್ಲಿ ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ತುಂಬಾನೇ ಇರುತ್ತೆ. ಈ ರಕ್ತದ ಒತ್ತಡ ತುಂಬಾ ಇರುವಂತಹ ದಿನಗಳಲ್ಲಿ ನೀವೇನಾದ್ರೂ ಹರಿತವಾದಂತಹ ಆಯುಧಗಳಿಂದ ಏನಾದ್ರೂ ಕೆಲಸಗಳನ್ನ ಮಾಡಿದ್ರೆ ರಕ್ತಸ್ರಾವ ಆಗಿ ಆ ರಕ್ತ ಹೆಪ್ಪುಗಟ್ಟೋದಕ್ಕೆ ತುಂಬಾನೇ ಸಮಯ ತಗೊಳುತ್ತೆ. ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಬರುವಂತಹ ಚಾನ್ಸಸ್ ಇದೆ. ಹಾಗಾಗಿ ಕೆಲವೊಂದು ದಿನಗಳು ನೀವು ಕೂದಲು ಅಥವಾ ಉಗುರುಗಳು ಸಂವೇದನಶೀಲ ಅಂಗಗಳಾಗಿರೋದ್ರಿಂದ ರಕ್ತದ ಒತ್ತಡ ಜಾಸ್ತಿ ಇರುವಂತಹ ದಿನಗಳಲ್ಲಿ ಇವುಗಳ ಕತ್ತರಿಸುವಿಕೆಯ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸತ್ತಿರುವಂತಹ ದೇಹವನ್ನ ನೋಡ್ಕೊಂಡು ಬಂದ ಮೇಲೆ ಸ್ನಾನ ಮಾಡಿನೇ ಮನೆ ಒಳಗಡೆ ಬರಬೇಕು ಅನ್ನುವಂಥದ್ದು ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತ ಒಂದು ಪದ್ಧತಿ. ಕಾರಣ ಇಷ್ಟೇ, ಆಗಿನ ಸಮಯದಲ್ಲಿ ವೈದ್ಯಕೀಯ ಶಾಸ್ತ್ರ ಅನ್ನೋದು ತುಂಬಾನೇ ಡೆವಲಪ್ ಆಗಿಲ್ಲ. ಕೆಲವೊಂದು ಕಾಯಿಲೆಗಳಿಗೆ ಲಸಿಕೆನೂ ಇಲ್ಲ ಆಗಿತ್ತು, ಮಾತ್ರೆಗಳು ಇಲ್ಲ ಆಗಿತ್ತು. ಹಾಗಾಗಿ ಸತ್ತಿರುವ ದೇಹದಿಂದ ಉತ್ಪತ್ತಿ ಆಗಿರುವಂತಹ ಮಾರಕವಾದ ಬ್ಯಾಕ್ಟೀರಿಯಾಗಳು ಆ ಒಂದು ವಾತಾವರಣದಲ್ಲಿ ಸಂಚರಿಸ್ತಾ ಇರುತ್ತೆ. ಅದರ ಪ್ರಭಾವ ಅಲ್ಲಿರುವಂತಹ ಎಲ್ಲರ ಮೇಲೂ ಆಗುತ್ತೆ. ಹಾಗಾಗಿ ನೀರಿನಿಂದ ಸ್ನಾನ ಮಾಡಿಕೊಂಡಾಗ ಆ ಎಲ್ಲಾ ಬ್ಯಾಕ್ಟೀರಿಯಾಗಳು ನಾಶ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಅಂದರೆ ಕೆಲವೇ ದಿನಗಳಲ್ಲಿ ನೀವು ಕೂಡ ರೋಗಸ್ಥರಾಗಿ ವೈದ್ಯರಿಂದ ಮಾತ್ರೆಗಳನ್ನ ಅಥವಾ ಲಸಿಕೆಗಳನ್ನ ತೆಗೆದುಕೊಳ್ಳುವಂತಹ ಒಂದು ಸ್ಥಿತಿ ಬರುವಂತ ಚಾನ್ಸಸ್ ಇದೆ. ಹಾಗಾಗಿ ಆ ಒಂದು ಸಮಯದಲ್ಲೇ ಸ್ನಾನ ಮಾಡಿಕೊಂಡು ಬಂದ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಮನೆಯವರಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ತರ ಬಾವಲಿ ಮನೆ ಒಳಗೆ ಬಂದ್ರೆ ಸಾವು ಸಂಭವಿಸುತ್ತೆ ಅಂತ ಹೇಳ್ಬೇಕು ಅಂದ್ರೆ ಇದು ಕೂಡ ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತದ್ದು. ಬಾವಲಿ ಮನೆ ಒಳಗೆ ಬಂದ ತಕ್ಷಣನೇ ಸಾವು ಸಂಭವಿಸುತ್ತೆ ಅಂತ ಅಲ್ಲ. ಬಾವಲಿ ಮನೆ ಒಳಗೆ ಬಂದು ಅದರ ವಾಸಸ್ಥಾನವಾಗಿ ಮಾಡಿಕೊಂಡು ಅದೆಲ್ಲಾದ್ರೂ ಅಲ್ಲಿ ಸತ್ತು ಹೋದ್ರೆ ಅದರ ದೇಹದಿಂದ ಹೊರಗೆ ಬರುವಂತಹ ವಿಷಯುಕ್ತವಾದ ರಾಸಾಯನಿಕಗಳಿಗೆ ಆಗಿನ ಕಾಲದಲ್ಲಿ ಯಾವುದೇ ತರಹದ ಲಸಿಕೆಗಳಿಲ್ಲ. ಇವತ್ತು ಕೂಡ ಇದ್ರೂ ಕೂಡ ಕೆಲವೊಂದು ಕಾಯಿಲೆಗಳು ಕೆಲವೊಬ್ಬರ ರೋಗ ನಿರೋಧಕ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಬಾವಲಿಗಳು ಮನೆಯ ಒಳಗಡೆ ಬಂದು ಸತ್ತಾಗ ಮಾತ್ರ ಆ ಒಂದು ಸಮಸ್ಯೆ ಬರುತ್ತೆ ಹೊರತು ಇಲ್ಲ ಅಂದ್ರೆ ಬಾವಲಿ ಬಂದು ಹೋದ ತಕ್ಷಣನೇ ಏನು ಸಮಸ್ಯೆ ಬರಲ್ಲ. ಬಾವಲಿ ಬಂದು ಹೋಗಿರೋದ್ರಿಂದ ಮನೆಯನ್ನ ಶುದ್ಧೀಕರಣ ಮಾಡಬಹುದೇ ಹೊರತು ಅದಕ್ಕೆ ಸಂಬಂಧಪಟ್ಟಂತಹ ಏನಂತಾರೆ ಜ್ಯೋತಿಷದಲ್ಲಿ ಶಾಂತಿಗಳಾಗಲಿ ಹೋಮ ಹವನಗಳಾಗಿ ಮಾಡುವಂತ ಅವಶ್ಯಕತೆಗಳು ಬರಲ್ಲ. ಹಾಗೆ ಹಲ್ಲಿ ಮೈ ಮೇಲೆ ಬಿದ್ರೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಹಲ್ಲಿಯೂ ಕೂಡ ತನ್ನ ಶತ್ರುವನ್ನ ಬೇಟೆ ಆಡುವಂತ ಸಮಯದಲ್ಲಿ ತನ್ನ ದೇಹದಲ್ಲಿರುವಂತ ವಿಷಯುಕ್ತವಾದ ರಾಸಾಯನಿಕವನ್ನ ಬಿಡುಗಡೆ ಮಾಡುತ್ತೆ. ಶತ್ರುವನ್ನ ಬೇಟೆ ಆಡುವಂತ ಸಮಯದಲ್ಲಿ ನಿಮ್ಮ ಮೈ ಮೇಲೆ ಬಿದ್ದಾಗ ನಿಮ್ಮ ದೇಹದಲ್ಲಿ ಆ ಹಲ್ಲಿಯ ವಿಷಯುಕ್ತವಾದ ರಾಸಾಯನಿಕ ಇರುತ್ತೆ. ಹಾಗಾಗಿ ನೀವು ಅದರ ಜೊತೆಗೇನೆ ಅಂದ್ರೆ ಶುದ್ಧಿ ಆಗದೇನೆ ನೀವು ಮಲ್ಕೊಂಡ್ರೆ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಾನೆ ಹೇಳಿರುವಂಥದ್ದು. ಹಾಗೆ ತುಳಸಿ ಎಲೆಗಳನ್ನ ಅಗಿಬಾರ್ದು, ನುಂಗಬೇಕು ಅಂತಾರೆ. ತುಳಸಿ ಎಲೆಗಳನ್ನ ಅಗದಾಗ ಅದರಲ್ಲಿರುವಂತ ಆರ್ಸೆನಿಕ್ ಅನ್ನುವಂತ ವಿಷಯುಕ್ತವಾದ ಪದಾರ್ಥ ಹಲ್ಲನ್ನ ದುರ್ಬಲಗೊಳಿಸುವಂತಹ ಸಾಧ್ಯತೆ ಇದೆ.
ಹಾಗಾಗಿ ತುಳಸಿ ಎಲೆಗಳನ್ನ ನೀವು ನುಂಗಿದಾಗ ಅದು ನಿಮ್ಮ ಹೊಟ್ಟೆಗೆ ಸೇರಿ ಹೊಟ್ಟೆಯಲ್ಲಿರುವಂತಹ ಎನ್ಸೈಮ್ಸು ಅಂದ್ರೆ ಕಿಣ್ವಗಳೊಂದಿಗೆ ಸೇರ್ಬಿಟ್ಟು ಅದು ಅಲ್ಲಿ ಜೀರ್ಣ ಆಗತ್ತೆ. ಹಾಗಾಗಿ ತುಳಸಿ ಎಲೆಗಳನ್ನ ಯಾವತ್ತೂ ಅಗಿಬಾರ್ದು, ನುಂಗಬೇಕು ಅಂತ ಹೇಳ್ತಾರೆ. ಇವತ್ತು ನಾನು ಮೂಢನಂಬಿಕೆಗಳು ಮತ್ತೆ ಅವುಗಳ ಹಿಂದೆ ಇರುವಂತಹ ವೈಜ್ಞಾನಿಕ ಮನೋಭಾವ ಅಥವಾ ವೈಜ್ಞಾನಿಕ ಸತ್ಯದ ಬಗ್ಗೆ ಹೇಳ್ಕೊಟ್ಟಿರುವಂಥದ್ದು. ಇನ್ನು ಮುಂದಿನ ವಿಡಿಯೋದಲ್ಲೂ ಕೂಡ ಇನ್ನೊಂದಿಷ್ಟು ಮೂಢನಂಬಿಕೆಗಳು ಮತ್ತೆ ವೈಜ್ಞಾನಿಕವಾಗಿರುವಂತಹ ಸತ್ಯಾಂಶ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.